ಸಮುದಾಯನ ಕೇಳ್ತಿದ್ದಿಲ್ಲ ಸರ್, ಈಗ ನಿಮ್ಮ ಪರವಾಗಿ ಕೇಳ್ತಾ ಇದೆ. ಸಮುದಾಯದವರು ಅವರ ಹಕ್ಕನ್ನು ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಕಡೆಗಣಿಸಿದ್ದಾರೆ. ಅವರ ಈಗ ನಮ್ಮ ಸಮುದಾಯದವರು ಅವರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾರೆ, ಅದರಲ್ಲೇನು ತಪ್ಪೇನಿಲ್ಲ. ಅವರು ಈ ಥರ ಯಾರನ್ನೂ ಕೂಡ ಸಮುದಾಯದಿಂದ ಮಾಡಿಲ್ಲ ಅಂತ ಅವರು ಅವರ ಹಕ್ಕನ್ನು ಪ್ರತಿಪಾದನೆ ಮಾಡುವಂತ ಇದೆ ಅವ್ರಿಗೆ. ಸಚಿವರಾಗಿದ್ದಂತ ದಿನೇಶ್ ಗುಂಡೂರಾವ್ ಮೇಲೆ ಕರಪ್ಷನ್ ಚಾರ್ಜ್ ಇದ್ದಿದ್ರೆ ದಿನೇಶ್ ಗುಂಡೂರಾವ್ ನೋಡಿ, ಅದು ಮುಗ್ದೋಗರ ಅದನ್ನೇ ಯಾಕೆ ಇದ್ದಿದ್ರೆ ನೋಡಿ, ಈಗ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ಯಾಕಂದರೆ ಎಲ್ಲ ಏನು ಹೇಳಬೇಕೆಲ್ಲ ಹೇಳಾಗಿದೆ. ಈಗ ಮುಂದೆ ಎಲ್ಲ ಸರಿಪಡಿಸ್ಕೊಂಡು ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ಸಮಾಧಾನ ಪಡಿಸಿ ಮುಂದೆ ತೊಗೊಂಡು ಹೋಗ್ಬೇಕಾಗ್ತದೆ. ಅದೇ ಅದು ಮಾಡಲಿ, ಮಾಡ್ತಾ ಇದ್ದಾರೆ. ಪಕ್ಷದಲ್ಲೇ ಇರುವಂತವರು ಹಿಂದೆ ಸ್ಥಾನಮಾನ ಕೊಟ್ಟಿದ್ರು ಕೊಡದೇ ಇದ್ರು ಕೂಡ ನಾವು ಪಕ್ಷವನ್ನ ಮುನ್ನಡೆಸ್ತೀವಿ ಅನ್ನುವಂತಹ ಭಾವನೆಯಲ್ಲಿ ಇಟ್ಕೊಂಡಿದ್ದಂತವರು ಸರ್. ಈಗಲೂ ನಾವು ನೋಡಿ, ಈಗಲೂ ನಾವು ಪಕ್ಷದವರೇ, ಈಗಲೂ ಕೂಡ ಪಕ್ಷವನ್ನು ಕಟ್ಟುವ ಕೆಲಸದಲ್ಲಿ ನಾವು ಮುಂದೆ ಇರ್ತೀವಿ. ಈಗಲೂ ಕೂಡ ಮತ್ತೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ನಮ್ಮ ಸಹಕಾರ ಇರ್ತದೆ, ನಾವು ಮಾಡಬೇಕು, ಅದು ಮುಖ್ಯ. ಅದು ಆಯಿತಾ. ಇನ್ನು ನಾನು ಹಿಂದೆ ಏನು ಹೇಳಿದ್ದೆ ಅದೆಲ್ಲ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವಶ್ಯಕತೆ ಇಲ್ಲ. ಅವತ್ತು ನಾನು ಫಸ್ಟ್ ಡೇನೇ ಏನು ಹೇಳಬೇಕೆಲ್ಲ ಹೇಳಾಯಿತು, ಎರಡನೇ ದಿವಸ ಎಲ್ಲ ಕೆಲವರೆಲ್ಲ ಕೇಳಿದ್ರೆ ಹೇಳಾಯಿತು. ಅದನ್ನೇ ಪದೇ ಪದೇ ಹೇಳ್ಕೊಂಡು ಏನಿದೆ. ನ್ಯಾಚುರಲಿ ಇದ್ದೇ ಇರ್ತದೆ, ಅನೇಕ ಸಮುದಾಯಗಳಿಗೆ ಸಿಕ್ಕಿಲ್ಲ, ಅದರಲ್ಲಿ ನಮ್ಮ ಸಮುದಾಯಗಳಿಗೂ ಕೂಡ ಸಿಕ್ಕಿಲ್ಲ ಅಂತ ಮತ್ತು ಯಾವತ್ತೂ ಕೂಡ ಆಗಿರಲಿಲ್ಲ. ಈಗ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಮುಂದೆ ಏನು ಮಾಡೋದು ಬಿಡೋದು ಅದು ಪಕ್ಷದ ಇದು ಬೇರೆ ಪಕ್ಷದಲ್ಲಿ ತೀರ್ಮಾನ ಮಾಡ್ಕೊಳ್ಳೋದು ಅದು ಬೇರೆ ವಿಚಾರ. ಆದರೆ ಡೆಮಾಕ್ರಸಿಯಲ್ಲಿ ಅವರು ಅದು ಕೇಳುವಂಥದ್ದಕ್ಕೆ ಹಕ್ಕಿದೆ, ಅದು ತಪ್ಪೇನಿಲ್ಲ. ಓಕೆ, ಸುರ್ಜೇವಾಲಾ ಭೇಟಿ ವೇಳೆ ನನಗೆ ಗೊತ್ತಿಲ್ಲ. ಸುರ್ಜೇವಾಲಾ ಅವ್ರು ನನಗೇನು ಭೇಟಿಯಾಗಿಲ್ಲ, ಹರಿಪ್ರಸಾದ್ ಅವ್ರು ನನಗೆ ಭೇಟಿಯಾಗಿದೆ. ಚೇಂಜಸ್ ಆಗೋ ಸಾಧ್ಯತೆಗಳೇನು ಇದೆಯಾ ಸರ್? ನೋಡಿ, ಇದೆಲ್ಲ ಮಕ್ಕಳ ಆಟ ಅಲ್ಲಪ್ಪ. ಮಂತ್ರಿಮಂಡಲ ಮಾಡೋದು, ಸುಮ್ಮನೆ ತೆಗಿಯೋದು ಮಾಡೋದು ಅದೆಲ್ಲ ಮಾಡೋಕ್ಕಾಗ್ತದಾ? ಅದೇನೋ ಒಂದು ಆಯ್ತು ಬಿಡಿ. ಈಗ ಆದಮೇಲೆ ಮತ್ತೆ ಅವ್ರನ್ನ ತೆಗೀರಿ, ಇವ್ರನ್ನ ತೆಗೀರಿ, ಮತ್ತೆ ಇನ್ನೊಂದು ಮಾಡಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡೋಕ್ಕೋದು ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಆಗ್ತದೆ. ಸೊ ಅದೆಲ್ಲ ಮಾಡ್ತಾರೆ ಅಂತ ಮಾಡಬೇಕು ಅಂತೂ ನಾನು ಹೇಳೋದಿಲ್ಲ. ಅದಕ್ಕೆಲ್ಲ ಕೈ ಹಾಕಕ್ಕೆ ಹೋಗಬಾರ್ದು. ಈಗ ಇರೋದನ್ನು ಮಾಡಾಗಿದೆ, ಅದನ್ನು ಸರಿಯಾದ ರೀತಿಯಾಗಿ ಅದನ್ನು ನಡ್ಸ್ಕೊಂಡು ಹೋಗೋದೇ ಮುಖ್ಯ. ಓಕೆ, ತಮ್ಮ ಜನತೆ ಮತ್ತೆ ತಮ್ಮ ನಾಯಕತ್ವಕ್ಕಿಂತ ಜಾತಿನೇ ಇಲ್ಲಿ ಮುಖ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಾನು ಅದ್ರ ಬಗ್ಗೆ ಏನೆಲ್ಲ ಹೇಳಾಗೋಗಿ ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲಪ್ಪ. ಏನು ನಾವು ಹೇಳ್ತಾರೆ ಕೆಲವರೆಲ್ಲ ಅವ್ರವ್ರ ಅಭಿಪ್ರಾಯಗಳು ಇದೆಲ್ಲ ಇದ್ದೇ ಇರ್ತದೆ. ಬಟ್ ನನ್ನ ಅಭಿಪ್ರಾಯನೇ ಹೇಳಾಗೋಗಿದೆ, ಮತ್ತು ಅದನ್ನು ಮತ್ತೊಮ್ಮೆ ನಾನು ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಆಯಿತಾ. ನಾವೆಲ್ಲ ಪಕ್ಷದ ಯಾವತ್ತೂ ಕೂಡ ಜೊತೆಲಿ ಪಕ್ಷ ಸಿದ್ಧಾಂತದ ಮೇಲೆ ನಂಬಿಕೆ ಇರೋರು ನಾವು. ಆಯಿತಾ. ಸೊ ಸಿದ್ಧಾಂತ ಮುಖ್ಯ ನಮಗೆ. ಏನಾದರೂ ಸಮಸ್ಯೆಗಳಾಗಿದೆ ನಾನು ಆಗಲೇ ವ್ಯಕ್ತಪಡಿಸಾಗಿದೆ, ಮತ್ತು ನೆನ್ನೆ ಹರಿಪ್ರಸಾದ್ ಅವರು ಬಂದು ಅವ್ರಿಗೂ ಕೂಡ ಹೇಳಿದ್ದೀನಿ ನಾನು.